ಎರಡು ಟ್ಯಾಂಜೆಂಟ್ಸ್ ಅಂದ್ರೇನು ಪ್ಲೂರಲ್ ಫಾರ್ಮ್ ಆಗಲ್ಲ ಅಂದ್ರೆ ಎರಡು ಟ್ಯಾಂಜೆಂಟ್ ಈ PB ಒಂದು ಟ್ಯಾಂಜೆಂಟ್ ಅದ PA ಒಂದು ಟ್ಯಾಂಜೆಂಟ್ ಅದ ಈಗ ಏನದ ಎಕ್ಸ್ಟರ್ನಲ್ ಅಂದ್ರೆ ಹೊರಗೆ ಸರ್ಕಲ್ ಬಿಟ್ಟು ಹೊರಗೆ ಡ್ರಾ ಆಗದ ಅದೇನದ ಅವು ಎರಡು ಈಕ್ವಲ್ ಅದ ಅಂದ್ರೆ ನಮಗೆ ಏನು ಪ್ರೂವ್ ಮಾಡಬೇಕು AP PB ಪ್ರೂವ್ ಮಾಡಬೇಕು ನಾವು ಕೊಟ್ಟಿದ್ದೇನವರು ಗಿವನ್ ಏನು ಕೊಟ್ಟರು ಗಿವನ್ ಟ್ಯಾಂಜೆಂಟ್ PA and PB ಅಂದ್ರೆ ಟ್ಯಾಂಜೆಂಟ್ ಅದ ಎರಡು PA ಮತ್ತು PB ಇಷ್ಟೇ ಕೊಟ್ಟರೆ ಅಂದ್ರೆ ನಾವು ಫಸ್ಟ್ ಡಯಾಗ್ರಾಮ್ ಇರ್ತದ ಒಂದು ಸರ್ಕಲ್ ಅದ ಟ್ಯಾಂಜೆಂಟ್ ಏನು A P B ಇಷ್ಟೇ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಂದಿದ್ದದ ಈಗ ಟು ಪ್ರೂವ್ ಏನು ಮಾಡ್ಬೇಕಂದ್ರೆ ಈಗ ಎಕ್ಸ್ಟರ್ನಲ್ ಪಾಯಿಂಟ್ ಅಂದ್ರೆ ಎಕ್ಸ್ಟರ್ನಲ್ ಪಾಯಿಂಟ್ ಲಿಂದ ಎರಡು ಟ್ಯಾಂಜೆಂಟ್ ಅವ ರೈಟ್ PA ಮತ್ತು PB ಇವೆರಡು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು PA ಮತ್ತು PB ಕನ್ಸ್ಟ್ರಕ್ಷನ್ ಏನು ಮಾಡ್ಬೇಕಂದ್ರ ಜಾಯಿನ್ ಇದು ಸೆಂಟರ್ O ಜಾಯಿನ್ OP OA and OB OA OB ಮತ್ತು OP ಜಾಯಿನ್ ಮಾಡಬೇಕು ಜಾಯಿನ್ OP OA and OB ಈಗ ನಮಗೆ ಏನು ಪ್ರೂವ್ ಮಾಡಬೇಕಾಗ್ಯದ PA ಮತ್ತು PB ಪ್ರೂವ್ ಮಾಡಬೇಕಾಗ್ಯದ ಈಗ ನಾವು ಕೊಟ್ಟಿದ್ದೇನಂದ್ರೆ ಈಗ ನಾವು ಇದು ಕನ್ಸ್ಟ್ರಕ್ಷನ್ ಮಾಡುವಾಗ ನಮಗೆ ಎಸ್ ಟ್ರಯಾಂಗಲ್ ಸಿಗ್ತಾವಂದ್ರೆ AOP ಮತ್ತು BOP ಎರಡು ಟ್ರಯಾಂಗಲ್ ಸಿಕ್ಕು ಯಾವ AOP ಮತ್ತು BOP ಈಗ ನಮಗೆ ಇವು ಎರಡು ಟ್ರಯಾಂಗಲ್ ಇಲ್ಲಿ ನಮಗೆ ಗೊತ್ತಾ AO ಮತ್ತು OB ಎರಡು ರೇಡಿಯಸ್ ಅವ ಏನವ ರೇಡಿಯಸ್ ಅವ ಈಗ ಏನದ ಒಂದು ಸರ್ಕಲ್ ಅದ ಈಗ OB ಮತ್ತು OA ರೇಡಿಯಸ್ ಅದ ಅಂದ್ರೆ ಎರಡು ಈಕ್ವಲ್ ಆಗ್ತಾವ OA ಮತ್ತು OB ಈಕ್ವಲ್ ಬಿಕಾಸ್ ರೇಡಿಯಸ್ ಆಫ್ ಸೇಮ್ ಸರ್ಕಲ್ ಒಂದೇ ಸರ್ಕಲ್ ದ ರೇಡಿಯಸ್ ಅದ ಸೇಮ್ OP ಮತ್ತು OP ಇಲ್ಲಿ ನೋಡು ಈ ಟ್ರಯಾಂಗಲ್ ನಾಗು OP ಕಾಮನ್ ಅದ ಈ ಟ್ರಯಾಂಗಲ್ ನಾಗು OP ಕಾಮನ್ ಅದ ಈ ಟ್ರಯಾಂಗಲ್ ನಾಗು OP ಕಾಮನ್ ಅದ ಅಂದ್ರೆ ಕಾಮನ್ ಸೈಡ್ ಏನದ ಕಾಮನ್ ಸೈಡ್ ಫಾರ್ ಬೋತ್ ಟ್ರಯಾಂಗಲ್ ಇದರಿಂದ ಸೇಮ್ ನಾವು ಥಿಯರಮ್ 10.1 ಓದಿದೆವು ಏನಂತ ಹೇಳಿ 0 OBP ಮತ್ತು OAP ಏನಾಗಿರ್ತದೆ 90 ಡಿಗ್ರಿ ಆಗಿರ್ತದೆ ಅಂದ್ರೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿರ್ತಾರ ರೇಡಿಯಸ್ ನಿಂದ ಬರೋದು ಆಂಗಲ್ ಏನು ಫಾರ್ಮ್ ಮಾಡ್ತದೆ 90 ಡಿಗ್ರಿ ಫಾರ್ಮ್ ಮಾಡ್ತದೆ ಅಂತ ಹೇಳಿ ಸೇಮ್ ಇದು 90 ಡಿಗ್ರಿ ಆಗ್ತದೆ ಇದು 90 ಡಿಗ್ರಿ ಆಗ್ತದೆ ನಮಗೆ ಏನು ಗೊತ್ತಾಯ್ತು ಆಂಗಲ್ OBP ಈಕ್ವಲ್ ಟು ಆಂಗಲ್ OAP ಈಕ್ವಲ್ ಟು 90 ಡಿಗ್ರಿ ಅದರಿಂದ ಥಿಯರಮ್ 10.1 ಲಿಂದ ನಮಗೆ ಏನು ಸಿಕ್ತು ಇಲ್ಲಿ 90 ಡಿಗ್ರಿ hypotenuse side ಏನು ರೈಟ್ ಆಂಗಲ್ hypotenuse side RHS ಕ್ರೈಟೀರಿಯನ್ ಅಂತಂದ್ರೆ ಟ್ರಯಾಂಗಲ್ AOP ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ BOP ಹೆಂಗ RHS ಕ್ರೈಟೀರಿಯನ್ ಇಂದ ನಮಗೆ CBCT ಗೊತ್ತದ ಅಂದ್ರೆ ಕರೆಸ್ಪಾಂಡಿಂಗ್ ಇದು ಟ್ರಯಾಂಗಲ್ AOP ಮತ್ತು ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ BOP ಅದರಿಂದ RHS ಕ್ರೈಟೀರಿಯನ್ ಅಂತ ಇದು ತಿಳಿತು ಈಗ ಏನದ PA ಮತ್ತು PB ಈಕ್ವಲ್ ಆಗ್ತದೆ ಅದರಿಂದ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂದ್ರೆ CBCT ಲಿಂದ ಈಕ್ವಲ್ ಆಗ್ತದ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಈಕ್ವಲ್ ಅಂದ್ರೆ ಇದು ಕರೆಸ್ಪಾಂಡಿಂಗ್ ಸೈಡ್ ಈ ಟ್ರಯಾಂಗಲ್ ಯಾವುದು ಆಗ್ತದೆ PA ಆಗ್ತದೆ ಅಂದ್ರೆ ಇದು ಮತ್ತು ಇದು ಈಕ್ವಲ್ ಆಗ್ತದೆ ಇದರಿಂದ ಇಷ್ಟೇ ಇದೇನಂತಂದ್ರೆ ಟ್ರಯಾಂಗಲ್ AOP is congruent to BOP RHS ಕ್ರೈಟೀರಿಯನ್ ಅಂತ ಇದು RHS ಹೆಂಗ ಆಗ್ತದಂದ್ರ ಇಲ್ಲಿ 90 ಡಿಗ್ರಿ ಅದ 90 ಡಿಗ್ರಿ ಅದ ರೈಟ್ ಆಂಗಲ್ ಇದೆಂತ ಹೈಪೋಟೆನಸ್ ಅದ RH ಇದೆಂತ ಒಂದು ಸೈಡ್ ಅದ ಇದು R ಇದು H ಇದು S ಅಂದ್ರೆ RHS ಕ್ರೈಟೀರಿಯನ್ ಅಂತ ಏನಾಯ್ತು ಟ್ರಯಾಂಗಲ್ AOP is congruent to triangle BOP ಮುಗಿತು ಇದಾದ್ಮೇಲೆ ಏನಾಯ್ತು PA ಮತ್ತು PB ಈಕ್ವಲ್ ಆಯ್ತು ಅದಕ್ಕಂದ್ರೆ CBCT ಲಿಂದ ಈಕ್ವಲ್ ಆಯ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಜಾಸ್ತಿ ವಿಡಿಯೋ ಬೇಕಾಗಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು.